ಷೇರು ಮಾರುಕಟ್ಟೆ ಕೇಳಿದ್ರೆ ಕಷ್ಟ ಅನ್ಸುತ್ತೆ ಅಲ್ವಾ? ಆದ್ರೆ ಅದರ ಹಿಂದಿನ ತತ್ವ ತುಂಬಾ ಸಿಂಪಲ್. ಬನ್ನಿ ತಿಳ್ಕೊಳ್ಳೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಯಾಕೆ ಈ ಸ್ಟಾಕ್ ಬೆಲೆಗಳು ಯಾವಾಗ್ಲೂ ಮೇಲೆ ಕೆಳಗೆ ಆಗ್ತಾನೇ ಇರುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಷೇರ್ ಮಾರುಕಟ್ಟೆಯನ್ನ ಒಂದು ಸರಳವಾದ ಆಟ ಅಂತ ಅನ್ಕೊಳ್ಳೋಣ. ಈ ಆಟದಲ್ಲಿ 3 ಮುಖ್ಯ ಆಟಗಾರರು: ಕೊಳ್ಳೋರು, ಮಾರೋರು ಮತ್ತೆ ಇವ್ರಿಬ್ಬರನ್ನ ಒಂದುಗೂಡಿಸೋ ಎಕ್ಸ್ಚೇಂಜ್. ಈ ಇಡೀ ಆಟ ನಡೆಯೋದು ಒಂದೇ ಒಂದು ನಿಯಮದಿಂದ, ಅದೇ ಬೇಡಿಕೆ ಮತ್ತು ಪೂರೈಕೆ ಅಥವಾ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಉದಾಹರಣೆಗೆ, ಒಂದು ಸೇಬು ಮಾರಾಟಕ್ಕಿದೆ, ಆದ್ರೆ ಅದನ್ನ ತಗೊಳ್ಳೋಕೆ 10 ಜನ ಕಾಯ್ತಿದ್ದಾರೆ. ಆಗ ಏನಾಗ್ಬೋದು? ಸಹಜವಾಗೇ ಮಾರೋನು ಬೆಲೆ ಜಾಸ್ತಿ ಮಾಡ್ತಾನೆ. ಮಾರ್ಕೆಟ್ನ ಹಗ್ಗಜಗ್ಗಾಟನೋ ಹೀಗೇನೆ. ಕೊಳ್ಳೋರ್ ಜಾಸ್ತಿ ಇದ್ರೆ ಬೆಲೆ ಮೇಲೆ, ಮಾರೋರ್ ಜಾಸ್ತಿ ಇದ್ರೆ ಕೆಳಗೆ. ಸರಿ, ಡಿಮ್ಯಾಂಡ್ ಸಪ್ಲೈ ಓಕೆ. ಆದರೆ ಬೈ ಅಂತ ಬಟನ್ ಒತ್ತಿದಾಗ ನಿಜವಾಗಿ ನಡೆಯೋದಾದ್ರೂ ಏನು? ಒಂದು ಆರ್ಡರ್ ಟ್ರೇಡ್ ಆಗಿ ಬದ್ಲಾಗೋಕೆ 3 ಸ್ಟೆಪ್ಸ್ ಅಷ್ಟೇ. ಎಕ್ಸ್ಚೇಂಜ್ ಸರಿಯಾದ ಮಾರಾಟಗಾರರನ್ನ ಆರ್ಡರ್ ಬುಕ್ ಅನ್ನೋ ಒಂದು ಲೈವ್ ಲಿಸ್ಟ್ನಲ್ಲಿ ಹುಡುಕುತ್ತೆ. ಎಲ್ಲ ಚಟುವಟಿಕೆ ನಡೆಯೋದೇ ಇಲ್ಲಿ. ಅದಕ್ಕೆ ಇದನ್ನ ಮಾರುಕಟ್ಟೆಯ ಹಾರ್ಟ್ಬೀಟ್ ಅಂತಾರೆ. ಆರ್ಡರ್ ಬುಕ್ನಲ್ಲಿ 2 ಮುಖ್ಯ ಬೆಲೆಗಳಿರುತ್ತೆ. ಬಿಡ್ ಅಂದ್ರೆ ಕೊಳ್ಳೋರು ಕೊಡೋ ಬೆಲೆ, ಆಸ್ಕ್ ಅಂದ್ರೆ ಮಾರೋರು ಕೇಳೋ ಬೆಲೆ. ಸರಿ, ಇಷ್ಟೆಲ್ಲ ನಡೆಯುವಾಗ ಈ ಆಟ ನ್ಯಾಯವಾಗಿ ನಡೆಯುತ್ತೆ ಅಂತ ಖಚಿತಪಡಿಸೋರು ಯಾರು? ಆ ಜವಾಬ್ದಾರಿ ಇರೋದು ಸೆಬಿ ಮೇಲೆ. ಇವರೇ ನಮ್ಮ ಮಾರುಕಟ್ಟೆಯ ರೆಫರಿ ಮತ್ತು ಗಾರ್ಡಿಯನ್. ಬೆಲೆ ತಿರ್ಚೋದು, ಇನ್ಸೈಡರ್ ಟ್ರೇಡಿಂಗ್ ಇದನ್ನೆಲ್ಲ ತಡೆದು ಹೂಡಿಕೆದಾರರ ಹಿತಾಸಕ್ತಿ ಕಾಪಾಡೋದೇ ಸೆಬಿಯ ಕೆಲ್ಸ. ಹಾಗಾದ್ರೆ ಇದ್ರಿಂದ ನಾವು ಕಲಿಯಬೇಕಾದ 4 ಮುಖ್ಯ ಪಾಯಿಂಟ್ಸ್ ಏನು? 1. ಬೆಲೆ ನಿರ್ಧಾರ ಆಗೋದು ಕೊಳ್ಳೋರು ಮತ್ತು ಮಾರೋರಿಂದ ಅಷ್ಟೇ. 2. ಇವ್ರಿಬ್ರನ್ನೂ ಮ್ಯಾಚ್ ಮಾಡೋ ಕೆಲಸ ಮಾಡೋದು ಎಕ್ಸ್ಚೇಂಜ್. 3. ಈ ಆಟ ನಡೆಯೋ ಮೈದಾನನೇ ಆರ್ಡರ್ ಬುಕ್. 4. ಈ ಆಟದ ರೆಫರಿ ಸೆಬಿ ಇಡೀ ಪ್ರಕ್ರಿಯೆ ಸೇಫ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ಈಗ ಮಾರುಕಟ್ಟೆಯ ಬೇಸಿಕ್ಸ್ ಗೊತ್ತಾಯ್ತು. ಹಾಗಾದ್ರೆ ಈ ಜ್ಞಾನದೊಂದಿಗೆ ಮುಂದಿನ ಹೆಜ್ಜೆ ಏನು?